ಕಾರ್ಯಗಳಲ್ಲೂ ಸರ್ವ ಪೂಜೆಗಳಲ್ಲೂ ಅಗ್ರಸ್ಥಾನ ಪಡೆದಿದ್ದಾನೆ ಈ ಪ್ರಸನ್ನ ಗಣಪತಿ. ಮಾನವರಿಂದ ಮಾತ್ರವಲ್ಲ, ದೇವಾನುದೇವತೆಗಳಿಂದಲೂ ಪೂಜೆ ಸ್ವೀಕರಿಸುತ್ತಾ ದೇವಾಧಿದೇವ ಎಂದು ಪ್ರಖ್ಯಾತಿ ಹೊಂದಿದ್ದಾನೆ. ವಿಶ್ವವ್ಯಾಪಿ ವಿಘ್ನೇಶ್ವರನ ಭಾರತದ ರೂಪಗಳು ಹಲವಾರು. ಮಧುರೆಯಲ್ಲಿ ಮೂಷಿಕದ ಮೇಲೆ ನರ್ತಿಸುತ್ತಿರುವ ನರ್ತನ ಗಣಪತಿ. 18ನೇ ಶತಮಾನದ ಮುದ್ಗಲ ರೂಪದ ಗಣಪತಿ ಇದು. ಪೂನಾದ ಬಲಮುರಿ ಗಣಪತಿ, ಮದ್ರಾಸಿನ ಎಡಮುರಿ ಗಣಪತಿ. ಇದೊಂದು ಅಪರೂಪದ ವಿಗ್ರಹ. ಸ್ತ್ರೀ ರೂಪದಲ್ಲಿದ್ದು ಸಿಂಹದ ಬಾಣ ಹೊಂದಿರುವ ಈ ಮೂರ್ತಿಯ ಹೆಸರು ವ್ಯಾಘ್ರರೂಪ ಗಣೇಶಾನಿ. ಇದು ಗೋಕರ್ಣ ಮತ್ತು ಇಡುಗುಂಜಿಯ ಗಣಪತಿ. ವ್ಯಾಸ ಮಹರ್ಷಿಗಳೊಂದಿಗೆ ಸಿದ್ಧಿವಿನಾಯಕ. ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಪೂಜೆ ಸ್ವೀಕರಿಸುತ್ತಿದ್ದಾನೆ ಈ ಮಹಾಮಹಿಮ. ಬೌದ್ಧ ಭಂಗಿಯಲ್ಲಿರುವ ಗಣಪತಿ ಚಾಮ್ ದೇಶದಲ್ಲಿ, ಬೃಹದಾಕಾರದ ನವ್ಯ ರೂಪದ ಗಣಪತಿ ಜಾವಾದಲ್ಲಿ, ಶಕ್ತಿ ಸಹಿತ ಪಂಚಮುಖ ಗಣಪತಿ ಲಂಡನ್ನಿನಲ್ಲಿ, ಆಯುಧಕ್ಕೆ ಬದಲಾಗಿ ದಂಡ ಪಿಡಿದು ನಿಂತಿರುವ ರಕ್ಷಕ ಗಣಪತಿ ಇದು ಇರುವುದು ವಿಯೆಟ್ನಾಂ ದೇಶದಲ್ಲಿ, ಪಂಚಮುಖವನ್ನ ಪಡೆದು ದಶಭುಜಗಳನ್ನು ಹೊಂದಿ ಸಿದ್ಧಿ ಸಮೇತನಾಗಿರುವ ತೃಪ್ತಿ ಗಣಪತಿ ನೇಪಾಳದಲ್ಲಿ, ಕೈಯಲ್ಲಿ ದಂತ ಹಿಡಿದು ಏಕದಂತನಾಗಿ ಕುಳಿತಿರುವ ಈ ಕಂಚಿನ ಮೂರ್ತಿ ಖೇಮರದಲ್ಲಿದೆ. ಪ್ರಾಣಿಹಾರಭೂಷಿತನಾಗಿ ಮೋದಕ ಪ್ರಿಯನಾಗಿರುವ ಕಾಪಾಲಿಕ ಗಣಪತಿ ಬಾರಾದೇಶದಲ್ಲಿ, ಈ ಕಿರೀಟರಹಿತ ಚತುರ್ಭುಜ ಗಣಪತಿ ಡಿಯಾಂಗನಲ್ಲಿ, ನಿರಾಭರಣನಾಗಿ ನಿರಾಡಂಬರನಾಗಿ ಕುಳಿತಿರುವ ಗೌರೀಸುತನ ವಿಗ್ರಹ ಬೊರ್ನಿಯೋದಲ್ಲಿ, ಅಂಬೆಗಾಲಿ ಕೂತಿರುವ ಅಂಬಾಸುತ ಬಾಲಗಣಪತಿ ಬ್ರಿಟನ್ನಿನಲ್ಲಿ, ಸಿದ್ಧಿ ಬುದ್ಧಿಯರನ್ನು ನಿರೀಕ್ಷಿಸುತ್ತಾ ಶ್ರುತಭಕ್ತ ಪಾಲಕ ಈ ಶಿಖರದ ಗಣಪ ಹನಾಯಿ ದೇಶದಲ್ಲಿ. ಈ ವಿಗ್ರಹ ಅಪರೂಪದಲ್ಲಿ ಅಪರೂಪ. ಗಣಪತಿಯ 2 ರೂಪಗಳು ಅಪ್ಪಿಕೊಂಡು ಆಲಿಂಗನ ಗಣಪತಿ ದ್ವೈರಾಗಿದ್ದು ಕಾಂಗೀತನ್ ಗಣಪತಿ ಎಂದು ಪ್ರಖ್ಯಾತನಾಗಿದ್ದಾನೆ ಜಪಾನಿನಲ್ಲಿ. ಚತುರ್ಮುಖ ಗಣಪತಿ ಇದು ಇರುವುದು ಇಂಡೋಚೈನಾದಲ್ಲಿ. ಹೀಗೆ ಇನ್ನೂ ಹಲವಾರು ವಿವಿಧ ರೂಪದಲ್ಲಿ ಜಗತ್ತಿಗೆ ದರ್ಶನ ಭಾಗ್ಯ ನೀಡುತ್ತಿದ್ದಾನೆ ಈ ಮಹಾನುಭಾವ. ಗಣಪತಿ ಇಲ್ಲದ ಊರಿಲ್ಲ, ಅವನ ಭಕ್ತರಿಲ್ಲದ ಜಾಗವಿಲ್ಲ. ಮನೆ ಮನೆಯಲ್ಲೂ ಗಣಪತಿ ಹಬ್ಬದ ಸಂಭ್ರಮ, ಹಳ್ಳಿ ಹಳ್ಳಿಯಲ್ಲೂ ಅವನ ಉತ್ಸವದ ವೈಭವ. ಇಂಥ ಮಹಾಮಹಿಮನನ್ನು ಎಡೆಬಿಡದೆ ನಂಬಿತ್ತು ಲಕ್ಷ್ಮೀಪುರ ಗ್ರಾಮದ ಒಂದು ಬಡ ಕುಟುಂಬ. ಅಂದು ಗಣಪತಿ ಹಬ್ಬ. ಸ್ವಾಮಿ ಗಣೇಶ, ಬೆಳಗಾಗಿ ನಾವೆದ್ದು ಬೆನಕನಿಗೆ ವಂದಿಸುತ್ತ ಬೇಸರವ ಮರೆತು ನಡೆಯುತ್ತ ಗಣಪತಿಯ ಪಾದವೇ ಗತಿ ಎಂದು ನಂಬಿದರೆ ಕಷ್ಟಗಳೆಲ್ಲ ಪರಿಹಾರ. ಎಲ್ರೂ ಕಾಪಾಡುತ್ತಂದೆ. ಗೌರಿ, ಬಂದೆ. ಗೌರಿ, ನಾನು ಹೊಸಿ ಹೊಲ್ಕೋಗಿದ್ ಬರ್ತೀನಿ. ನೋಡಿ, ಗೌರಿ ಹಬ್ಬ ಗಣೇಶ ಹಬ್ಬ ಅಂದ್ರೆ ಎಲ್ರ ಮನೆಯಾಗೂ ಏಟೊಂದು ಸಡಗರದಿಂದ ಇರ್ತಾರೆ. ನಮ್ಗ ಪುಣ್ಯ ಇಲ್ದೆ ಹೋಯ್ತಲ್ಲ. ಗೌರಿ, ಮನೆಯಾಗೆ ಪೂಜೆ ಮಾಡುವಂತ ಭಾಗ್ಯ ಇಲ್ಲದ್ರೇನಂತೆ. ನೋಡು, ಗುಡಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕವ. ಹಂಗಂದ್ರೆ ಹೆಂಗೆ? ವರ್ಷಕ್ಕೊಂದ್ ಕಿತ ಬರೋ ಹಬ್ಬ ನೋಡಿ. ಯಾತವರ ಕೇಳಿ ಹೊಸಿ ದುಡ್ಡಿಸ್ಕೊಂಬನ್ನಿ. ಆ ಅಮ್ಮಗಿಗಾರ ಹೊಸ ಬಟ್ಟೆ ಕೊಡ್ಸಿ ಹಬ್ಬ ಶಾಸ್ತ್ರ ಮಾಡವ. ಗೌರಿ, ಸಾಲ ಮಾಡಿ ಪಾಯಸ ಕುಡಿಯೋ ಆಸೆ ನನಗಿಲ್ಲ. ನಮ್ಮ ಕೈನಾಗೆ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಅವನಿಗಿದ್ದಿದ್ರೆ ನಮಗೆಲ್ಲ ಅನುಕೂಲನ ಮಾಡ್ಕೊಡ್ತಿದ್ದ. ಅವನೆಲ್ಲ ಅನುಕೂಲನ ಮಾಡ್ಕೊಡ್ಲಿ, ಆನಾಗ ಪೂಜೆ ಮಾಡವ.
ತಗೋ, ನಾನು ಹೊಲ್ಕೋಗಿ ಬರ್ತೀನಿ. ಅಪ್ಪ 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 ಎಲ್ರ ಮನೆಯಲ್ಲೂ ಗಣೇಶನ್ ತಕೊಂಡೋಗ್ತಾರೆ, ನಂಗೂ ಕೊಡ್ಸಪ್ಪ, ನಂಗೂ ಬೇಕಪ್ಪ. ಮಗ, ನನ್ ತಾವ್ ಕಾಸಿಲ್ಲ, ಇನ್ನೊಂದಪ್ಪ ಕೊಡಿಸ್ತೀನಿ. ನಂಗೆ ಬೇಕೇ ಬೇಕು, ಈಗ್ಲೇ ಬೇಕು. ನಂಗೆ ಕೊಡ್ಸಪ್ಪ, ನಂಗೆ ಈಗ್ಲೇ ಬೇಕು, ನಂಗೆ ಬೇಕೇ ಬೇಕು. ಇನ್ನೊಂದು ಅಪ್ಪನ್ ಹೇಳವ್ವ. ನಮ್ಮ ಮನೆಯಾಗೆ ನೀನೇ ಗಣೇಶ. ಅದೆಲ್ಲ ಬಿಟ್ಟೋಡು, ನಂಗೆ ಬೇಕೇ ಬೇಕಿದೆ. ಮಾಡಬೇಡ, ಅಪ್ಪ ಅವ್ವ ಮುಂದುವರ್ಸ ಮಾಡಲ್ಲ. ಮಗ ನಮ್ಮ ಅಂಗಡಿಯಿಂದ ಗಣಪತಿನ ಕರ್ಕೊಂಬಂದ್ಬಿಟ್ಟಿದ್ದಾನೆ ನೋಡು. ಚೋಟು ತಾಯಿದಾರೆ ಎಂತ ಕೆಲಸ ಮಾಡೋದು ನೋಡು. ರಾಮಯ್ಯ, ನಿನ್ ಮಗನ್ ಹಿಂಗೆಲ್ಲ ಬುದ್ಧಿ ಕಲ್ಸದ್ ನೀನು. ಇವನ್ ನಿಂಗೆ ತತ್ತಾನೆ ಮರ್ವಾದೆ. ಕೊಟ್ಬಿಡ ಗಣಪತಿಯ, ಕೊಡಕ್ಕಿಲ್ಲ, ಕೊಟ್ಬಿಡ ಗಣಪತಿಯ. ಕೊಡಲ್ಲ, ಕೊಡಕಿಲ್ಲ, ಇಲ್ಲ ಕೊಡಕಿಲ್ಲ. ಇಲ್ಲ, ನಾನು ಗಣೇಶನ್ ಏನ್ ಮಾಡೋದು? ಇನ್ನೊಂದಪ್ಪ ಇಂಥ ಕೆಲಸ ಮಾಡಿದ್ರೆ ಕೈಯ ಕತ್ತರಿಸಾಕ್ಬಿಟ್ಟೇನು. ತಿಳ್ಸು, ಮರಿಯ ಬಲ ಐತೆ ಅಂತ ಮಗಿನ ತಲೆ ಬರ್ದಂಗ ಬಡಿಯೋದು. ಊರ್ನಾಗ ತಲೆ ಎತ್ಕೊಂಡು ತಿರುಗಿದಂಗ ಮಾಡ್ಬಿಟ್ಟ ಇವನು. ಅದಕ್ಕೆ ಮಗ ಹಿಂಗ ಬಡಿಯೋದು. ಹೇಳು ಮಗ, ಹೇಳು ಹೇಳು ಹೇಳು. ತಗೊಳ್ಳಿ ಸಮಯ, ಹೋಗೋ ನಿನ್ ಕೆಲಸ ನೋಡೋದು. ನಡಿ ಮಗ, ಮನೆಗೆ ನಡಿ. ಗಣಪತಿ, ನನ್ನಪ್ಪ ನಿನ್ನ ಒಪ್ಪತ್ತು ಪೂಜೆ ಮಾಡೋ ಶಕ್ತಿ ನೀನ್ ಕೊಡ್ಲಿಲ್ಲ. ಗಣೇಶನ್ ತಕ್ಕೊಡೋದು ನನ್ನ ಮಗನ ನನ್ನ ಕೈಯಾರ ಹೊಡಿಯೋಂಗ್ ಮಾಡ್ಬಿಟ್ಟೆ. ನನ್ನ ಮಗನಿಗೆ ಗಣೇಶನ್ ತಕ್ಕೊಡೋ ಶಕ್ತಿ ನಾರ ಕೊಡಪ್ಪ. ಗೌರಿ, ತಿನ್ಬಿಟ್ಟಲ್ಲ. ಗೌರಿ, ಎಲ್ಲಿಂದ ತಕೊಂಡ್ಬಂದ್ರಿ ಗಣೇಶನ್ನ? ಈ ಸ್ವಾಮಿ ಹೊಲ್ದಾಗ ಸಿಗ್ತ. ಮಗ, ನೀನು ಗಣೇಶ ಬೇಕು ಅಂತಿದ್ಯಲ್ಲ, ತಗೋ ಮಗ. ಗಣೇಶನ್ ಏನ್ ಮಾಡೋದು? ನಿಂಗೂ ಹೇಳ್ತೇನೆ, ತಗೋ ಮಗ. ನಂಗೆ ಮೇರೋಗ್, ನೀನ್ ಇಟ್ಕೋ ಮಗ. ಇದನ್ನ ಚಂದ ತೊಳೆದು ಮಡ್ಗು. ನಾನು ಹೋಗಿ ಹೂವ ಮಾಂಸ ಸೊಪ್ಪು ತಗೊಂಬರ್ತೀನಿ. ಏಯ್ ಬಂಡ್ರ. ಕೇಳಿದ್ರ ರಾಮ ಹಿಂಗ್ ಹೊಲ್ದಾಗೆ ಗಣಪತಿ ಸಿಕ್ಕೈತೆ. ಗೌರಮ್ಮ, ಗಣಪತಿ ಒಂದ್ ಸಿಕ್ಬಿಟ್ರೆ ಸಾಕ, ಮಗನ್ ಜೊತೆ ತಾಯಿ ಕೂಡ ಇರ್ಬೇಕು. ನೋಡಿ, ಗೌರಮ್ಮನ್ ತಂದಿದ್ದೀನಿ, ತಗೊಳ್ಳಿ.
ಲಕ್ಷಣವಾಗಿದೆಯೋ ಮೂರ್ತಿರಾಮಯ್ಯ. ಪುಣ್ಯ ಅಂದ್ರೆ ನಿಂದು ಕಣೆ. ಗಣಪತಿ ಹಬ್ಬದ ದಿವಸನೇ ಸಾಕ್ಷಾತ್ ಪರಮಾತ್ಮನೇ ನಿನ್ ಮನೆ ಬಂದ್ಬಿಟ್ಟಿದಾನಲ್ಲೋ. ಈ ನಿನ್ನ ಮನೆ ದೇವಸ್ಥಾನನೇ ಆಗೋಯ್ತಲ್ಲ ರಾಮಯ್ಯ. ಇವತ್ತು ಊರ್ನವ್ರ ಹಬ್ಬ ಎಲ್ಲ ಇಲ್ಲೇ ಏನ್ರಪ್ಪ? ಅದಕ್ಕಿಂತ ಭಾಗ್ಯ ಇನ್ನೇನೈತೆ? ನಮಸ್ಕಾರ 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 ಸರ್. ನಮಸ್ಕಾರ. ಪ್ರಹ್ಲಾದ್ ಕುಮಾರಯ್ಯ, ನಮಸ್ಕಾರ ಸರ್. ಕ್ಯಾಶಿಯರ್ ಶ್ರೀಕಂಠಯ್ಯ ಅಲ್ರಿ? ತಮಗೆ ಗೊತ್ತಿದ್ಯಲ್ಲ ಸರ್, ಮಾಮೂಲಿ ಲೇಟು. ಬಂದ ತಕ್ಷಣ ನನ್ನ ನೋಡೋದಕ್ಕೆ ಹೇಳಿ. ಆಯ್ತು ಸರ್. ನಮಸ್ಕಾರ ಯಜಮಾನ್ರೆ. ಯಜಮಾನ್ರು ಇವತ್ತು ಯಾಕೋ ಬಹಳ ಕೋಪದಲ್ಲಿರೋ ಹಾಗಿದೆ. ಯಾರ ಯಜಮಾನ? ತಾವೇ. ನಾನು ಯಜಮಾನನ? ಫ್ಯಾಕ್ಟ್ರಿ ತಮ್ಮದೇ ಆದ್ಮೇಲೆ ತಾವಲ್ರಿ ಯಜಮಾನ್ರು. ನೋಡೋ, ಇನ್ನೊಂದ್ಸಲ ನೀನು ನನ್ನ ಯಜಮಾನ ಅಂತಂದ್ರೆ ಕೋಪ ಬರುತ್ತಷ್ಟೇ. ಯಾಕೆ? ನೋಡೋ, ನಾನು ಯಾವತ್ತಿದ್ರು ನಿನ್ನ ಸ್ನೇಹಿತ ರಾಮಯ್ಯ ಕಣ. ದುಡ್ಡು ಪದವಿ ಬಂದಾಕ್ಷಣಕ್ಕೆ ಸ್ನೇಹ ಬದಲಾಗುತ್ತೇನು? ಅದು ತಮ್ಮ ದೊಡ್ಡನ ತೋರಿಸುತ್ತೆ ಯಜಮಾನ್ರೆ. ನೋಡೋ ನೋಡೋ, ನಮಗೆಲ್ಲ ಯಜಮಾನ ಯಾರು ಗೊತ್ತೇನೋ? ಹ್ಮ್. ಏನು ನಿನ್ ರಗಳೆ ಪಾಪು? ಬಂದಿದ್ದಾರ ಬಾಸು? ಒಳಗಡೆ ಹೋಗು, ಕೊಡ್ತಾರೆ ಗೇಟ್ ಪಾಸು. ಇರಲೇಬೇಡ, ಧೈರ್ಯಂ ಸರ್ವತ್ರ ಸಾಧನಂ. ಮೀನ 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 ಮೀನ. ಸ್ವಲ್ಪ ಒಳಗಡೆ ಕೈ ಹಾಕಲ. ಏನು? ವ್ಯಾಲಿಟಿ ಬ್ಯಾಗ್ ಒಳಗೆ ನನ್ನ ಹೆಂಡತಿ ಬೇಗಕ್ಕೆ ಸ್ವಲ್ಪ ಮೆಣಸಿನ ಇದೆ. ಬಿಡ್ರಿ. ಕುಡಿ ಕುಡಿ. ನಮಸ್ಕಾರ ಸರ್. ಗಣೇಶಾಯ ನಮಃ. ಕೂಗಿದ್ರಂತೆ. ಗಂಟೆ ಎಷ್ಟು ಈಗ? 10:30 ಸರ್. ಆಫೀಸ್ ಟೈಮ್ ಕರೆಕ್ಟ್ ಆಗಿದೆ. 10:30 ಅಂತಾರಲ್ರಿ, 12:30 ಆಯ್ತು. ಎಡವಟ್ಟಾಗೋತು ಸರ್, ಎಡವಟ್ಟಾಗೋತು. ನನ್ನ ವಾಚು 10:30 ಹಾಕಿ ದಾಟೇ ಇಲ್ಲ ಸರ್. ಇದನ್ನ ನಂಬಿ ನಾನು ಕೇಳ್ತೆ. ಏನ್ರಿ ಮಕ್ಕಳ ತರ ಕಾರಣ ಹೇಳ್ತಿದ್ದೀರಾ ನೀವು? ಇಲ್ಲ ಸರ್, ಇನ್ನೂ ಒಂದು ಕಾರಣ ಇದೆ. ನನ್ನ ಹೆಂಡತಿ, ನನ್ನ 3ನೇ ಹೆಂಡತಿ ವಿಜಯಲಕ್ಷ್ಮಿಗೆ ಕೆಮ್ಮು ವಾಸಿ ಆದ್ರೆ ವಿನಾಯಕನಿಗೆ ಒಡೆ ಸರ ಹಾಕಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ. ಒಡೆ ಬೇಯೋದು ಲೇಟ್ ಆಗೋಯ್ತು ಸರ್. ಪ್ರಸಾದ ತಗೊಳ್ಳಿ ಸರ್. ಗಣೇಶಾಯ ನಮಃ. ಏನ್ರಿ ಇದು ಪೌಡರ್ ವಾಸನೆ ಬರ್ತಾ ಇದೆ? ಪಾಡ್ಸು ಸರ್. ಪನ್ನೀರ್ ಬೆರೆತು ಬರ್ತಾ ಇರೋ ವಾಸನೆ ಸರ್. ಆಯ್ತು. ಹಲೋ, ನಾನು ರಾಮಯ್ಯ ಮಾತಾಡ್ತಿರೋದು. ಅಲ್ಲಪ್ಪ, ಏನ್ ಈ ತರ ಕಾಗದ ಬರೆದು ಬಿಟ್ಟಿದ್ದೀರಿ? ನಾನ್ ಪಾಸ್ಪೋರ್ಟು ವೀಸಾ ಎಲ್ಲ ತಗೊಂಡಾಯ್ತು. ನೆಕ್ಸ್ಟ್ ಮಂತ್ 15th ಫಾರಿನ್ ಹೋಗ್ಬೇಕು. ಅಂಥದ್ರಲ್ಲಿ ಹೋಗೋದೇ ಬೇಡ ಅಂತ ಬರೆದು ಬಿಟ್ಟಿದ್ದೀರಲ್ಲ. ನಮ್ಮ ಮನೆ ಗಣಪತಿ ಎದುರಿಗೆ ಚೀಟಿ ಹಾಕಿ ಎತ್ತಿದಾಗ ನೀನು ಫಾರಿನ್ ಹೋಗೋದು ಬೇಡ ಅಂತ ಬಂತು. ಗಣಪತಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ನಾವು ಕಂಡು ಕಂಡು ಯಾಕೆ ಮಾಡ್ಬೇಕು ಹೇಳು? ಚೆನ್ನಾಗಿದೆಯಪ್ಪ ನೀನ್ ಮಾತಾಡ್ತಿರೋದು. ನಾಳೆ ನಮ್ಗೆ ಯಾರಿಗಾದ್ರೂ ಪ್ರಾಣ ಹೋಗ್ತಿದ್ರೆ ಡಾಕ್ಟರ್ನ್ ಕರೆಸ್ಬೇಕಾದ್ರೂ ಗಣಪತಿ ಮುಂದೆ ಚೀಟಿ ಹಾಕಿ ಬೇಡ ಅಂತ ಬಂದ್ರೆ ಡಾಕ್ಟರ್ನ್ ಕರೆಸ್ತೆ ನಮ್ ಪ್ರಾಣ ತೆಗೆದ್ಬಿಡು. ಅಲ್ಲಪ್ಪ, ಈಗಿನ ಕಾಲದಲ್ಲೂ ಇಂಥ ಮೂಢನಂಬಿಕೆ ಎಲ್ಲ ಹಚ್ಕೊಂಡು ನಮ್ ಫ್ಯೂಚರ್ನೇ ಹಾಳು ಮಾಡ್ತಿದ್ದೀರಲ್ಲ. ಗಣಪತಿ ಯಾವತ್ತು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ ಕಣೋ.
ಅವನ್ ನಮ್ಮ ಮನೆಗೆ ಬಂದ್ಮೇಲೆ ಅಲ್ವೇನೋ ನಮಗೆ ಇಷ್ಟೊಂದು ಐಶ್ವರ್ಯ ಬಂದಿದ್ದು, ಹೆಜ್ಜೆ ಹೆಜ್ಜೆಗೆ ಒಳ್ಳೇದಾಗ್ತಿರೋದು. ಹೌದು ಸುಮ್ಮನಿರಪ್ಪ. ಅದೃಷ್ಟ ಇತ್ತು, ಐಶ್ವರ್ಯ ಬಂತು, ಕಷ್ಟಪಟ್ಟು ದುಡಿತಿದ್ರಿ, ಒಳ್ಳೇದಾಗ್ತಿದೆ. ಅದಕ್ಕೂ ಆ ಕಲ್ಲಿಗೂ ಏನಪ್ಪ ಸಂಬಂಧ? ಮುಚ್ಚ ಬಾಯಿಗೆ ಬಂದಾಗ ಹಟ್ಬೇಡ. ನೀನ್ ಬಾಳಿನ ಹೋಗ್ಕೊಡ್ದು ಅಂದ್ರೆ ಹೋಗ್ಕೊಡ್ದು. ಇದು ಗಣಪತಿ ಅಪ್ಪಣೆ. ಅಪ್ಪ ಗಣೇಶ 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 ಯಜಮಾನ್ರೆ ನಿಮಗಾಗಿ ಈ ದೇವತಾ ಪ್ರಸಾದನ ಭದ್ರವಾಗಿಟ್ಟಿದ್ದೀನಿ. ದಯಮಾಡಿ ತಗೋಬೇಕು. ಯಾವ ದೇವ್ರ ಪ್ರಸಾದ? ಮೊನ್ನೆ ಭಾನುವಾರ ಕುಟುಂಬ ಸಮೇತನಾಗಿ ಕುರುಡು ಮನೆ ಗಣಪತಿ ಸನ್ನಿಧಾನಕ್ಕೆ ಹೋಗಿದ್ದೆ. ಆ ಮಹಾನುಭಾವನ ನಡೆದಂತ ಅಭಿಷೇಕನ ನೋಡೋದಕ್ಕೆ ಕಣ್ಣು ಸಾಲದು, ಉಳಿಸೋದಕ್ಕೊಂದು ಬಾಯಿ ಸಾಲದು. ಬಹಳ ಸಂತೋಷ. ಖರ್ಚೆಷ್ಟಾಯ್ತು? 100 ರೂಪಾಯಿ ಖರ್ಚಾಯ್ತು. ನಿಮಗೆ ಬಿಡುವಿದ್ದಾಗೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನನಗೆ ಪ್ರಸಾದ ತಂದ್ಕೊಡಿ. ಹೂವಿನ ಜೊತೆ 4 ಸ್ವರ್ಗ ಅನ್ನೋ ಹಾಗೆ ನನಗೂ ಕಿಂಚಿತ್ ಪುಣ್ಯ ಸಿಗಲಿ. ಆ ಸ್ವಾಮಿ ನಮ್ಮದವ್ರಿಗೆ ಯಾರಿಗೂ ತೊಂದರೆ ಆಗೋಲ್ಲ. ತಮ್ಮ ವಾಕ್ಯ ನಮ್ಮಂಥವರಿಗೆಲ್ಲ ವೇದ ವಾಕ್ಯ. ಬರ್ತೀನಿ. ಈಗ ರಾಜಮ್ಮ ರಾತ್ರಿ ರಂಗ. ಸತ್ಯ ಹರಿಶ್ಚಂದ್ರ ಸೋದರ ಮಾವ ನನ್ನ ಮಗನೇ. ಲೋ ಪಾಕು, ಮೊನ್ನೆ ಭಾನುವಾರ ಪೂರ್ತ ಬೆಳಗ್ಗೆಯಿಂದ ಬೀದಿ ಬೀದಿ ಅಲಿತಾ ಇದ್ದು, ಮಧ್ಯಾಹ್ನ ರಾಜಮ್ಮನ ಹೋಟೆಲ್ ರಂಗಿಸ್ತಾ ಇದ್ದೆ. ಸಂಜೆಯಿಂದ ರಾತ್ರಿವರೆಗೂ ಸಾರಾಯ ಅಂಗಡಿಯಲ್ಲಿ ಸುಸ್ತಾಗಿ ಸಾಯ್ತಾ ಇದ್ದೆ. ಅದ್ಯಾವಾಗ ನನ್ನ ಮಗನೇ ನನ್ನ ಕಂಡಾಗೆ ಕುರುಡು ಮಲೆಗೆ ಹೋಗಿ ಬಂದೆ. ಕುರುಡು ನನ್ನ ಮಗನೇ. ಕುರುಡು ಮಲೆಯೂ ಇಲ್ಲ, ಯಾವ ಮಲೆಯೂ ಇಲ್ಲ ಕಣಯ್ಯ. ತಿಂಗಳ ಕಡೆ ಚಿಲ್ಲರೆ ಕಾಸಿರ್ಲಿಲ್ಲ. ಯಜಮಾನ್ರ ಹತ್ರ ರೈಲು ಬಿಟ್ಟೆ 100 ಕಿತ್ತೆ. ಎಲ್ತೆಗೆ ಮತ್ತೆ ಏನು ಅರ್ಧ ಪಾರ್ಟ್ನರ್ಶಿಪ್ ಅಲ್ವೇನೋ ಮಾಡ್ಬಿಟ್ಟು ಮಾತಾಡೋ ನನ್ ಮಗನೇ. ಮಡಗ್ತೀನೋ ಸಮಯಾನು ಓಡ್ ಮಡಗ್ತೀನೋ. ಅಲ್ಲಿ ತನಕ ನಾನ್ ಬಿಟ್ರೆ ನಡಿ ನನ್ನ ಮಗನ ಮೊದಲು ಚಂದ್ರ ಮಾಡಿಸ್ಕೊಡು. ರಾಮಯ್ಯ, ನಾನು ಇಂಗ್ಲಿಷ್ ಕಲ್ಸ್ಕೊಟ್ಟಿದ್ದು ಕಣ್ಣು ಮುಚ್ಕೊಂಡು ಸೈನ್ ಮಾಡೋದಕ್ಕಲ್ಲ. ವಿಷಯ ಏನು ಅನ್ನೋದನ್ನು ಓದಿ ಆಮೇಲೆ ಸೈನ್ ಮಾಡು. ಗೋಪು, ನನ್ನ ವಿಷಯ ನಿನಗೆ ಗೊತ್ತಾ ಇದೆ. ಗಾಡಿಗೆ ಎತ್ತು ಓಡಿಸೋನು ಹೇಗೆ ಮುಖ್ಯನೋ, ನನ್ನ ಬಾಳಿನ ಬಂಡಿಗೆ ನೀನೇ ಎತ್ತು, ಆ ವಿನಾಯಕನೇ ಸಾರಥಿ. ಎತ್ತನ್ನ ಹಿಂಬಾಲಿಸ್ಬೇಕಾದ್ದು ಚಕ್ರದ ಕರ್ತವ್ಯ ತಾನೆ. ನೀನ್ ಹೇಳೋದೇನೋ ಸರಿಯೇ, ಆದ್ರೆ ಈಗ ನೀನು ಫ್ಯಾಕ್ಟ್ರಿ ಜವಾಬ್ದಾರಿನೆಲ್ಲ ನಿನ್ ಮಗನ ಹೆಸರಿಗೆ ಬರ್ಕೊಡ್ತಾ ಇದೀಯ. ಅದಕ್ಕೆ ಯೋಚನೆ ಮಾಡಿ ಸೈನ್ ಮಾಡು ಅಂತ ಹೇಳಿದೆ. ಲೇ ಗೋಪು, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಕಣ. ನನ್ನ ಮಗ ಗಣೇಶ ಶ್ರೀರಾಮಚಂದ್ರ ಇದ್ದ ಹಾಗೆ. ತಂದೆ ಮಾತು ಅಂದ್ರೆ ವೇದ ವಾಕ್ಯ. ಅದೇನು ಸರಿಯೇ, ಆದ್ರೆ ಹಿಂದಿನಿಂದ ನಡೆದು ಬಂದ ಸಂಪ್ರದಾಯನ ನಿನ್ ಮಗ ನಿನ್ ಹಾಗೆ ನಡ್ಸ್ಕೊಂಡು ಹೋಗ್ತಾನ ಅಂತ. ಸಮೀಕ್ ಸರಿಯಾಗಿ ಸಹನೆಯಿಂದ ಎಚ್ಚರಿಸೋಕೆ ನೀನಿದ್ದೇ ಇದೆಯಲ್ಲ. ನಾನಾ? ಹಾಗಾದ್ರೆ ಈ ಕಾಗದಾನ ಓದಿ ರುಚು. ಗೋಪು, ಇವತ್ತು ರಾತ್ರಿ ಮುಚ್ಚಿಬಿಡು. ಏನ್ ಮಾತಾಡ್ತಾ ಇದೀಯಾ? ಮತ್ತೇನೇನು? ನೀನೇ ಬೆಳೆಸಿದ ಮರನ ನೀನೇ ಕಡಿಯೋ ಹಾಗೆ ರಾಜ್ಯದ ಬರ್ಕೊಳ್ಳೋದಕ್ಕೆ ಬರ್ತಾನೆ ದೊಡ್ಡ ಮನುಷ್ಯ. ಗೋಪಣ್ಣ, ಈ ಫ್ಯಾಕ್ಟ್ರಿ ಭವಿಷ್ಯ ನಿನಗೆ ಸೇರಿದ್ದು. ನನಗೆ ಬೆನ್ನಿನ ಬಂದು ನಿಂತ್ಕೊಂಡು ದಾರಿ ತೋರಿಸ್ದೆ. ಹಾಗೇನೆ ನನ್ನ ಮಗನ ಬಾಳಿಗೆ ರೂಪ ಕೊಡು ಅಂತ ಕೇಳ್ಕೊತಾ ಇದ್ದೇನೆ. ಗೋಪಣ್ಣ, ಏನ್ ಹೇಳ್ತೀಯ ನೀನು? ಆಗಲಿ ರಾಮಯ್ಯ. ಗಣೇಶು, ಚೆನ್ನಾಗಿದ್ಯಪ್ಪ? ಹಾ, ಚೆನ್ನಾಗಿದ್ದೀನಿ. ಈಗ ಸಂತೋಷ ತಾನೆ? ನಾನು ಫಾರಿನ್ ಕಳಿಸಿದ್ರೆ ನಿಮ್ ಗಂಟು ಮುಳುಗೋಗ್ತಾ ಇತ್ತಾ? ಗಣೇಶು, ನೋ ಗಣೇಶು, ಏನು ಇದು? ಬೂಟ್ಸ್ ಹಾಕೊಂಡು ಹಾಗೆ ಬಂದ್ಬಿಟ್ಟಿಯಲ್ಲ. ಹೊರಗೆ ಬೂಟ್ಸ್ ಬಿಚ್ಚಿಟ್ಟು ಕೈಕಾಲು ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡು. ನಾನ್ ನಮಸ್ಕಾರ ಮಾಡಿದ್ರೆ ಏನ್ ನಷ್ಟ ಇಲ್ಲ. ನೀವೆಲ್ಲರೂ ಮಾಡ್ತಿದ್ದೀರಲ್ಲ, ಅಷ್ಟೇ ಸಾಕು. ಫಾರಿನ್ ಕಳಿಸೋದನ್ನ ಕ್ಯಾನ್ಸಲ್ ಮಾಡಿದ್ನಲ್ಲ, ಕೋಪ.
ನೆನ್ನೆ ನಾನ್ ನಿಮ್ಮ ನ್ಯಾಷನಲ್ ಪಾರ್ಕ್ ಅಲ್ಲಿ ನೋಡಿದೆ, ನೀವು ನನ್ನ ನೋಡಿಲ್ವಾ? ಮದನ ಕಾಮರಾಜ ಮನ್ಮಥನ ತುಂಡು. ಅದು ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಹುಡುಗಿ ಜೊತೆಯಲ್ಲಿ ಓಡಾಡೋ ಮುಖವೇನೋ ನಿಂದು. ಏನಿದ್ರು ವಾಕಿಂಗ್ ಮಾಡೋಕೆ ಈ ಹುಡುಗಿ ಜೊತೆಯಲ್ಲಿ ಈ ಕಿಂಗ್ ಕೈನಲ್ಲಿ ಸಾಧ್ಯ. ಅದು ಅಂಡರ್ಸ್ಟ್ಯಾಂಡ್? ಏ ಮಿಸ್ಟರ್, ವಾಕಿಂಗ್ ನಂಗೆ ಬೇರೆ ಕಂಪ್ನಿ ಇದೆ. ಯಾರು? ಮೈ ಲವ್ಲಿ ಜಾಬ್. ಏನ್ರ ಇದು? ಇದೇನು ಆಫೀಸು ಇಲ್ಲ ರೇಷನ್ ಟಿಪ್ಪನು? ಒಳ್ಳೆ ಹಬ್ಬದ ದಿವಸ ಸಕ್ಕರೆ ಜಗಳಾಡಿದಾಗ ಕಮ 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 ಅಂತ ಹಾಕಿರಲ್ಲ. ಡ್ಯೂಟಿ ಸೀಕು, ಏನಪ್ಪ ತಾಕು? ನಮ್ಮ ಡ್ಯೂಟಿಗೆ ಆರ್ಡರ್ ಮಾಡೋದು ಹಾಗಿರ್ಲಿ, ನಿನಗೊಂದು ಡ್ಯೂಟಿ ಕಾದಿದಪ್ಪ. ಏನದು? ಚಿಕ್ಕ ಯಜಮಾನರು ಕೆಂಡವಾಗಿಬಿಟ್ಟಿದ್ದಾರೆ. ಅದಕ್ಕೇನು ಹೆದರೋಲ್ಲ ಈ ಘಟ. ಇತ್ಯಾದಿಯಲ್ಲ ಮಂತ್ರ ಗಣೇಶಾಯ ನಮಃ. ಸ್ವಾಮಿ, ಈಗ ಒಳಗಡೆ ಇರೋದು ಗಣೇಶಾಯ ನಮಃ ಅಲ್ಲ, ಅವರ ಮಗ ವಿನಾಶಾಯ ನಮಃ. ಅವರ ಅಪ್ಪ ಮಹೇಶಾಯ ನಮಃ. ಬಂದ್ರು ಏನು ಹೆದರಲ್ಲ. Do your duty, ಮೀನಾ 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 ಮೀನಾ. ಅರ್ಥವಾಯ್ತು. ಈ ಆಫೀಸ್ ನಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ನೀನೊಬ್ಬ. ಗಣೇಶಾಯ ನಮಃ. ನಮಸ್ಕಾರ ಸರ್. ಇದು ಗಂಡು ಹೆಣ್ಣುಗಳ ಆವೇಶ. ಶ್ರೀಕಂಠಯ್ಯ, ಅಷ್ಟೊಂದು ಉದ್ವಾಗಿ ಬೇಡಿ ಸರ್. ಅರ್ಜೆಂಟ್ ಆಗಿದ್ರೆ ಆರ್ಡಿನರಿ ಆಗಿ ಸೀಕು ಅಂದ್ರೆ ಸಾಕು. ಮೊದ್ಲು ನಿಮ್ ಮುಖದ ಮೇಲಿರೋ ಆ ವೇಷ ನಡೆಸಿ. ಏನ್ರಿ ಇಷ್ಟೊತ್ತಿಗೆ ಆಫೀಸ್ಗೆ ಬರೋದು? ಏನ್ ಮಾಡ್ತೀರಿ ಸರ್? ಒಂದಲ್ಲ ನನ್ನ ಮಗಳಿಗೆ ಸಂದೆಲ್ಲ ಬೇಳೆ ಅಂತ ನನ್ನ ಎರಡನೇ ಹೆಂಡತಿ ರೋಹಿಣಿಗೆ ರೋಗ ಜಾಸ್ತಿ ಆಗೋಗಿ ರುದ್ರನಿಗೆ ರುದ್ರಾಭಿಷೇಕ ಮಾಡಿಸ್ಕೊಂಬರೋದಕ್ಕೆ ಲೇಟ್ ಆಗೋದು ಸರ್. ಅಲ್ರಿ, ನಿಮ್ಗ್ ಸಂಬಳ ಕೊಡೋದು ದೇವಸ್ಥಾನಗಳು ಅಲಿಯೋಕೋ ಅಥವಾ ಆಫೀಸ್ ನಲ್ಲಿ ಕೆಲಸ ಮಾಡೋಕೋ? ಅಲ್ಲ ಸರ್, ಮೊದಲು ದೇವರ ಕೆಲಸ ಆಮೇಲೆ ಮೆಚ್ಚಾದವ್ರ ಕೆಲಸ ಅಂತ ದೊಡ್ಡ ಯಜಮಾನರು ಹೇಳಿದ್ದಾರೆ. ದೇವರ ಹೆಸರಲ್ಲಿ ಮೋಸ ಮಾಡೋದು ನಮ್ಮ ಅಪ್ಪನ ಕಾಲಕ್ಕೆ ಮುಗ್ದೋಯ್ತು. ಸರಿ ಸರ್. ಈಗ ನಾನ್ ಯಜಮಾನ. ಸರಿ ಸರ್. ಇಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ಜಾಗ, ಸರಿ. ಆಷಾಢ ಭೂತಿಗಳಿಗಲ್ಲ. ಸರಿ ಸರ್. ದಿಸ್ ಇಸ್ ದಿ ಫಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಫಾರ್ ಯು ಅಂಡ್ ಯು ಕ್ಯಾನ್ ಗೋ ನೌ. ಸರ್, ಪ್ರಸಾದ. ಗೆಟ್ ಲಾಸ್ಟ್. ಟೇಕ್ ರೆಸ್ಟ್. ಏನ್ ಸೀಕುವರು ಕ್ಲಾಸ್ ರೂಮ್ ನಲ್ಲಿ ಬಹಳ ಹೊತ್ತಿದ್ರಲ್ಲ, ಚಿಕ್ಕ ಯಜಮಾನರು ತಮ್ಮ ವಿಭೂತಿಗೆ ಭಾರಿ ವಿಶ್ವಾಸ ತೋರ್ತಿರ್ಬೇಕು ಅಂತ ಕಾಣಿಸುತ್ತೆ. ಅವರ ವಿಶ್ವಾಸ ಕೋಡಿಯಾಗಿ ಹರಿದು ನನ್ನ ವಿಭೂತಿ ಹೋಯ್ತು. ವಿಶ್ವಾಸವೇನೋ ಶ್ವಾಸವೇ ನಿಂತು ಹೋಗೋ ಸ್ಥಿತಿಗೆ ಬಂದಿದೆ. ಸೀಕು, ಏನಪ್ಪ ತಾಕು? ನಿನ್ ಬೇಳೆಕಾಳು ಅವ್ರ ಹತ್ರ ಬೇಯಲಿಲ್ಲ ಅಂತ ಕಾಣತ್ತೆ. ಬೇಳೆಕಾಳೆಲ್ಲಯ್ಯ, ಅವರ ತಲೆ ಮೇಲೆ ಒಂದು ತಪ್ಪಲೆ ನೀರಿಟ್ಬಿಟ್ರೆ ಬೇಳೆಕಾಳಲ್ಲ ಬದನೆಕಾಯಿ ಬೆಂದು ಸೀದ್ ಹೋಗ್ತಿತ್ತು. ಏನ್ರಿ ಇದು? ಪ್ರತಿ ವರ್ಷ ನಿಮ್ ತಂದೆಯವರು ಧರ್ಮಾರ್ಥ ಕೊಡ್ತಾ ಇದ್ದಿದ್ದ ಹಣ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಬರ್ದಿದ್ದಾರೆ. ಯಾರ ಮನೆ ಹಾಳು ಮಾಡಕ್ರಿ ಈ ಪಟ್ಟಿ? ಸಾವಿರಾರು ರೂಪಾಯಿನ ಹೀಗೆ ಚೆಲ್ಲಕ್ಕೆ ನಾವೇನ್ ನೋಟ್ ಪ್ರಿಂಟ್ ಮಾಡ್ತೀವ? ಈ ಪ್ರಶ್ನೆನ ನಮ್ಮ ತಂದೆಯವ್ರ ಹತ್ರ ಕೇಳಿದ್ರೆ ಅವರೇ ಉತ್ತರ ಕೊಡ್ತಾ ಇದ್ರು. ಅವ್ರನ್ನೇನ್ರಿ ಕೇಳೋದು? ಉತ್ತರ ನಾನ್ ಕೊಡ್ತೀನಿ. ಏನ್ರಿ ಪ್ರಹ್ಲಾದ್ ಕುಮಾರಯ್ಯ, ಅಷ್ಟೊಂದು ತೊಂದ್ರೆ ತಾವು ತಗೋಬಾರ್ದು ಸರ್. ಶಾರ್ಟ್ ಆಗಿ ಪಾಕು ಅಂದ್ರೆ ಸಾಕು. ಏನ್ರಿ ವಿಷಯ? ಏನಿಲ್ಲ ಸರ್, ಮೊನ್ನೆ ಭಾನುವಾರ ಕುಟುಂಬ ಸಮೇತನ ಗೋಕರ್ಣಕ್ಕೆ ಹೋಗಿದ್ದೆ. ಆ ಗಣಪತಿ ನೋಡೋದಕ್ಕೆ 2 ಕಣ್ಣು ಸಾಲು, ವರ್ಣಿಸೋದಕ್ಕೆ ಒಂದು ಬಾಯು ಸಾಲು ಸರ್. ತಗೊಳ್ಳಿ ಸರ್ ಪ್ರಸಾದನ. ಪ್ರಸಾದ ಇರ್ಲಿ, ಎಷ್ಟ್ರಿ ಖರ್ಚಾಯ್ತು? 250 ಸರ್. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅರ್ಧ ಸಂಬಳ ಖರ್ಚು ಮಾಡ್ಕೊಂಡು ಆ ಕಣ್ಣು ನೋಡಕ್ ಹೋಗಿದ್ರಲ್ಲ, ಏನೇ ಸಿಕ್ತು ನಿಮ್ಗೆ? ಅದೇ ಹಣ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬಡ್ಡಿನಾದ್ರೂ ಸಿಕ್ಕಿರೋದು. ರೀ, ದೇವ್ರು ಊರೂರು ಅಲೆದ್ರೆ ಸಿಗೋದಿಲ್ಲ ರೀ. ನಿಮ್ಮ ಶ್ರದ್ಧೆ, ನಿಮ್ಮ ಕರ್ತವ್ಯನೇ ನಿಮ್ಗೆ ದೇವ್ರು, ಗೊತ್ತಾಯ್ತಾ? ಇನ್ನೊಂದ್ ಸಾರಿ ಪೂಜೆ ಪುನಸ್ಕಾರ ಪ್ರಸಾದ ಅಂತ ನನ್ನ ಹತ್ರ ಬಂದ್ರೆ ಐ ವಿಲ್ ಜಸ್ಟ್ ಡಿಸ್ಮಿಸ್ ಯು. ಅಂಡರ್ಸ್ಟುಡ್? ಯಾಕೋ ಚಿಕ್ಕ ಯಜಮಾನರು ಮಕ್ಕುಗ್ದು ಹೋದ್ರು, ಆದ್ರೆ ಅರ್ಧನೇ ತಗೊಳ್ಳೇಬೇಕು. ಪಾರ್ಟ್ನರ್ಸ್ ಕಂಡೀಷನ್. ಅದು ಕುಗಿಯೋಕ್ ಬರ್ತೀಯ? ನನ್ನ ಮಗನೇ, ನಿನಗೆ ಊಗತ, ನನಗೆ ಝಳತ. ತೆಗಿತೀನಿ ಬಾ ಪ್ಲಾನ್ ಕಡ್ತ. ಅವನ್ ಕೊಟ್ಟು ಉತ್ತರನ ದಯವಿಟ್ಟು ಅವ್ರ ಕಿವಿ ಹಾಕ್ಬಿಡಿ ಗೋಪಣ್ಣವ್ರೆ. ಅವ್ರ ಮೊದ್ಲೇ ಹುಷಾರಿಲ್ಲ. ಈ ವಿಷಯ ಗೊತ್ತಾದ್ರೆ ತುಂಬಾ ಬೇಸರ ಮಾಡ್ಕೋತಾರೆ. ಅಲ್ಲಮ್ಮ,
ನಾಳೆ ದೇವಸ್ಥಾನಗಳಿಂದ ಪ್ರಸಾದ ಬರದೆ ಹೋದ್ರೆ ರಾಮಯ್ಯ ಯಾಕೆ ಬರಲ್ಲ ಅಂತ ನಂತಾನೆ ಕೇಳೋದು. ಆಗ ನಾನೇನು ಉತ್ತರ ಕೊಡ್ಲಿ? ನೋಡಿ, ನನ್ನ ಹತ್ರ ಇರೋ ದುಡ್ಡನ್ನೇ ಕೊಡ್ತೀನಿ. ಮೊದಲು ದೇವ್ರ ಕೆಲಸ ಮುಗಿಸ್ಬಿಡಿ. ಸರಿಮ್ಮ, ಹಾಗೆ ಆಗ್ಲಿ. ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ನುಚ್ಚುಂಡೆ ಹೊನ್ನ ಗಂಟೆ ಒಪ್ಪುವಂತ ಮಿಸ್ಟರ್ ಗಣೇಶರಾಯರಿಗೆ 21 ನಮಸ್ಕಾರಗಳು. ಯಾರದು? ಲಂಬೋದರ ನಮೋ ನಮಃ. ಮೂಷಿಕ ವಾಹನ ನಮೋ ನಮಃ. ಗೌರಿ ಪುತ್ರನೇ, ಕೈಲಾಸದಲ್ಲಿ ಸರ್ವರು ಕುಶಲವೇ? ಅಮ್ಮೂ, ಸರ್ಸು, ಏನಮ್ಮ ಇದು? ಭೂಲೋಕದಿಂದ ನೇರವಾಗಿ ಕೈಲಾಸಕ್ಕೆ ಟ್ರಂಕಾಲಲ್ಲಿ ಮಾತಾಡ್ತಿರೋ ಹಾಗಿದೆ. ಕೈಲಾಸಕ್ಕಲ್ಲಪ್ಪ, ಭೂಲೋಕದ ಗಣಪತಿಗೆ. ಮಾವ, ಗಣೇಶರಾಯರು ಗರಮ್ಮಾಗಿದ್ದಾರೆ. ನೀವೇ ಮಾತಾಡಿ. ಯಾರು ನೀನು? ಗಣೇಶ, ಫ್ಯಾಕ್ಟ್ರಿ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಪ್ಪ. ಯಾರಪ್ಪ ಅದು ಇಷ್ಟೊತ್ತು ಮಾತಾಡ್ತಿದ್ದು? ನೀನ್ ಎಷ್ಟು ಬೇಗ ಬರ್ತೀಯೋ ಅಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ. ಏನಮ್ಮ ಇದು? ಇವಾಗ ತಾನೇ ಊರಿಗೆ ಬರ್ತಾ ಇದೀವಿ, ಆಗ್ಲೇ ಗಣೇಶನ್ ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ಯಾ? ಹಾಗಲ್ಲಪ್ಪ, ನಮ್ಮ ಮನೆಯಲ್ಲಿ ಓದ್ತಿದ್ದಾಗ ಮುಟ್ಟಿದ್ರೆ ಮುನಿ ಅನ್ನೋ ಹಾಗೆ ಮಾತ್ಗೂ ಕೋಪ ಮಾಡ್ಕೋತಿದ್ರಲ್ಲ, ಈಗ ಹೇಗಿದ್ದಾರೆ ಅಂತ ಒಂಚೂರು ಟೆಸ್ಟ್ ಮಾಡಿದೆ. ಏನಮ್ಮ, ಇನ್ನು ನಿನ್ ಹುಡುಗಾಟಿಗೆ ಬಿಟ್ಟಿಲ್ವೋ? ಹೋಗಿ ಸರಸ್ವತಿ ಅಲ್ವಾ? ಓ, ಎಷ್ಟುದ್ದ ಬೆಳೆದ್ಬಿಟ್ಟಿದೀಯಾ? ನೀವೇನಿನ್ನೂ ಹಾಗೆ ಇದ್ದೀರಾ? ನಮ್ಮನೆಯಲ್ಲಿ ಓದ್ತಿದ್ದಾಗ ಎಲ್ಲೆಲ್ಲಿ ಕಡೆ ತಿರುಗಿ ಒಂದಿಷ್ಟದ ಚಡ್ಡಿ ಹಾಕೊಂಡು ತಲೆನೆಲ್ಲ ಕೆದರ್ಕೊಂಡು ಒಳ್ಳೆ ಪೆದ್ದಾಗಿದ್ರಿ. ಈಗ ನೋಡಿ, ನೀಚೆ ಗೀಚೆ ಬಿಟ್ಕೊಂಡು ಒಳ್ಳೆ ಸರ್ದಾರನ್ ತರ ಇದ್ದೀರಾ. ನೀನೇನ್ ಕಮ್ಮಿ? ಚಿಕ್ಕ ವಯಸ್ಸಿನಲ್ಲಿ ಮುದ್ದು ಮುದ್ದಾಗಿ ತಲೆಗೆ ಹಾಳೆಣ್ಣೆ ತಟ್ಕೊಂಡು ಇಲಿ ಬಾಲ ತರ ಇಷ್ಟುದ್ದ ಜಡೆ ಹಾಕೊಂಡು ಹಣೆ ಇಷ್ಟಗಲ ಸಾಧಿಟ್ಕೊಂಡಿದ್ದೆ. ಈಗ ನೋಡಿದ್ರೆ ಏನಾಗಿದ್ದೀನಿ? ಏನು ಆಗಿಲ್ಲ, ಸ್ವಲ್ಪ ತಲೆ ಹಟ್ಟೆ ಜಾಸ್ತಿ ಆಗಿದೆ. ಆಗ ಫೋನ್ ಮಾಡೋದು. ಏನ್ ತಪ್ಪು? ಗಣೇಶರಾಯರಿಗೆ 21 ನಮಸ್ಕಾರ ಹಾಕ್ತೀನಿ ಹಿಂದೆ, ಅದು ಖುಷಿ ಪಡೋದ್ ಬಿಟ್ಟು ಆಕ್ಷೇಪಣೆ ಮಾಡ್ತಿದ್ದೀರಲ್ಲ. ಸರ್ಸು, ಯಾರಿಗೆ ಯಾರು ನಮಸ್ಕಾರ ಮಾಡೋದು ನಾನು ಇಷ್ಟಪಡೋದಿಲ್ಲ. ಐ ಡೋಂಟ್ ಲೈಕ್ ಇಟ್. ಸರಿಪ್ಪ, ಹಾಗಾದ್ರೆ ನಿಮ್ಗೇನ್ ಇಷ್ಟ ಅಂತ ಒಂದ್ ದೊಡ್ಡ ಪಟ್ಟಿ ಮಾಡ್ಕೊಟ್ಬಿಡಿ. ಇನ್ಮೇಲೆ ಹಾಗೆ ನಡ್ಕೊಳ್ತೀನಿ. ನಡ್ಕೋತೀಯಾ? ಖಂಡಿತ ನಡ್ಕೋತೀಯಾ? ಹಾ. ದಯವಿಟ್ಟು ಹೊರಗಡೆ ಹೋಗು. ಯಾಕೆ? ನನ್ ರೂಮಲ್ಲಿ ನಿಮ್ಗೇನ್ ಕೆಲಸ? ಹೋಗು. ಹೋಗಲ್ಲ ಅಂದ್ರೆ? ಹೋಗಲ್ಲ ಅಂದ್ರೇನಾ? ಅಯ್ಯೋ ಅತ್ತೆ, ಅಯ್ಯೋ ಬಿಡ್ರಿ. ಇಲ್ಲಿ ನಿಂತ್ಕೊಂಡು ಕಿರ್ಚೋ. ನೋಡಿ ಅತ್ತೆ, ನಿಮ್ ಮಗನ್ನ ಕಿವಿ ಹಿಡಿದು ದಪ್ತಿದ್ದಾರೆ. ಈಗ ಹಾಗೆ ಕಣಮ್ಮ, ನಾಳೆ ಮದ್ವೆ ಆದ್ಮೇಲೆ 3 ಹೊತ್ತು ರೂಮಲ್ಲೇ ಇರು ಅಂತಾನೆ. ಹೋಗಿದ್ದೆ. ಅಯ್ಯೋ